ನಮಸ್ಕಾರ ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ರೈತರದ ದ್ರಾಕ್ಷಿ ಹಾರ್ವೆಸ್ಟಿಂಗ್ ಆಗೈತಿ ಮತ್ತು ಕೆಲವು ಜನರದ್ದು ಏನೈತಿ ಬೇದಾನ ಅಂದ್ರೆ ಮೊನಕ ಪ್ರೊಸೆಸ್ದಂಗೆ ನಡೆದೈತಿ. ಈ ಟೈಮ್ದಾಗ ಏನಾಗ್ತೈತಿ, ಎಲ್ಲ ರೈತರು ಆ ಕಡೆ ಫೋಕಸ್ ಮಾಡ್ತಾರೆ. ಅಂದ್ರೆ ಇನ್ನು ನೆಕ್ಸ್ಟ್ ಸೀಸನಕ್ಕೆ ಫೋಕಸ್ ಮಾಡೋಂಗಿಲ್ಲ. ಇಲ್ಲಿ ಏನಾಗ್ತೈತಿ, ನೆಕ್ಸ್ಟ್ ಸೀಸನ್ ಕಡ್ಡಿ ನಮ್ಗೆ ಸರಿಯಾಗಿ ರೆಡಿ ಆಗ್ಬೇಕಂದ್ರೆ, ಒಳ್ಳೆ ಮ್ಯಾಚುರಿಟಿ ಕಡ್ಡಿ ರೆಡಿ ಆಗ್ಬೇಕಂದ್ರೆ ಒಂದು ಒಳ್ಳೆ ರೀತಿ ಒಂದೇ ಸಮನಾಗಿ ಪ್ಲಾಟ್ ಹೊಡಿಬೇಕಾಗ್ತೈತಿ, ಒಂದೇ ರೀತಿ ಚುಗುರು ಬರ್ಬೇಕಾಗತ್ತೈತಿ. ಹೀಗಾಗಿ ನಾವೇನು ಮಾಡ್ಬೇಕಾಗತ್ತೈತಿ, ಇಲ್ಲಿ ಈ ವಿಶ್ರಾಂತಿ ದಿನದಾಗ ಅಂದ್ರೆ ಏನು ಹಾರ್ವೆಸ್ಟ್ ಆದ ದಿನದಿಂದ ಪ್ರೂನಿಂಗ್ ತನಕ ಏನು ಅಂತೀವಲ್ಲ, ಇದಕ್ಕೆ ವಿಶ್ರಾಂತಿ ದಿನ ಅಂತೀವಿ. ಈ ದಿನದಾಗ ನಾವು ಏನು ಮಾಡಬೇಕು, ಯಾವ ರೀತಿ ಗೊಬ್ಬರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ರೀತಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ನೋಡೋಣ. ಈಗೇನಾಗ್ತೈತಿ, ಹಾರ್ವೆಸ್ಟ್ ಆದ ನಂತರ ಏನು ಮಾಡ್ಬೇಕು, ನಾವು ಏನು ಒಂದೆರಡು ನೀರ ಡ್ರಿಪ್ನ ಮುಖಾಂತರ ಕೊಟ್ಟ ಆಮೇಲೆ ನಾವು ಭೂಮಿಯನ್ನು ಮೃದು ಮಾಡೋ ಸಂಬಂಧ ಏನು ಮಾಡಬೇಕು, ಹರಿ ನೀರನ್ನು ಕೊಡ್ಬೇಕಾಗತ್ತೈತಿ. ಅಂದ್ರೆ ಫ್ಲಡ್ ಇರಿಗೇಷನ್ನ ಮಾಡ್ಬೇಕಾಗತ್ತೈತಿ. ಅಂದ್ರೆ ಭೂಮಿ ಮೃದು ಆತೈತಿ. ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ಅಂದ್ರೆ ಏನು ಪ್ರೂನಿಂಗ್ ಮಾಡ್ತೀವಲ್ಲ ಆ ಟೈಮ್ದಾಗ ನಮಗೆ ಒಂದು ಒಳ್ಳೆ ರೂಟ್ ಜೋನ್ ಕ್ರಿಯೇಟ್ ಆಗಬೇಕು. ಅಂದ್ರೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ಆ ಟೈಮ್ದಾಗ ನಾವು ಈಗೇ ಅದರದ್ದು ವ್ಯವಸ್ಥೆ ಮಾಡ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ನಮ್ಗೇನಾಗ್ತೈತಿ, ನಮ್ಗೆ ಮಳೆ ಆಗುತ್ತಾನ ಅಂದ್ರೆ ಮುಂಗಾರು ಮಳೆ ಆಗುತ್ತಾನ ವೇಟ್ ಮಾಡಿ ಆಮೇಲೆ ಭೂಮಿ ರೆಡಿ ಆಗ್ತೈತಿ, ಅಂದ್ರೆ ಮೃದು ಆಗ್ತೈತಿ. ಅಂದ್ರೆ ಮಳೆ ಆದ ನಂತರ ಏನಾಗ್ತೈತಿ, ಎಲ್ಲ ಭೂಮಿ ಎಲ್ಲ ಸಡ್ಲಾಗಿ ಆಮೇಲೆ ರೂಟ್ ಜೋನ್ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಅದು ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ತೈತಿ. ಹೀಗಾಗಿ ನಾವು ಏನು ಮಾಡಬೇಕು, ಹೀಗೆ ಅಂದರೆ ಈ ವಿಶ್ರಾಂತಿ ದಿನದಾಗ ಏನು ಮಾಡಬೇಕು, ನಾವು ಒಂದೆರಡು ನೀರನ್ನು ಡ್ರಿಪ್ ಮುಖಾಂತರ ಕೊಟ್ಟ. ಅಂದ್ರೆ ಈಗ ಏನಾಗಿರ್ತೈತಿ, ಎಲ್ಲ ರೈತರು ಶುಗರ್ ಬರಾಕ್ತಿಲ್ಲಂತ ಸ್ವಲ್ಪ ವಾಟರ್ ಸ್ಟ್ರೆಸ್ಸನ್ನು ಕೊಟ್ಟಿರ್ತಾರೆ. ಅಂದ್ರೆ ಸ್ವಲ್ಪ ನೀರನ್ನು ಗ್ಯಾಪ್ ಇಟ್ಟ ಶುಗರ್ ತಂದು ಏನನ್ನ ಬೇದಾನ ಮಾಡ್ತಿರ್ತಾರೆ ಅಥವಾ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಈ ಟೈಮ್ದಾಗ ಏನಾಗ್ತೈತಿ, ಪ್ಲಾಟಿಗೆ ವಾಟರ್ ಸ್ಟ್ರೆಸ್ ಆಗ್ತೈತಿ ಮತ್ತು ಸಡನ್ನಾಗಿ ವಾತಾವರಣ ಚೇಂಜ್ ಆಗಿರ್ತೈತಿ. ಅಂದ್ರೆ ಬಿಸಿಲು ಜಾಸ್ತಿ ಆಗ್ತಿರ್ತೈತಿಲ್ಲ. ಈ ಟೈಮ್ದಾಗ ಏನಾಗ್ತೈತಿ, ಎನ್ವೈರ್ಮೆಂಟ್ ಸ್ಟ್ರೆಸ್ ಕೂಡ ಆಗ್ತೈತಿ ಪ್ಲಾಟಿಗೆ. ಈ ರೀತಿ ಎಲ್ಲನೂ ಸ್ಟ್ರೆಸ್ ಆಗೋದ್ರಿಂದ ಏನಾಗ್ತೈತಿ, ನಾವು ಒಂದು ಒಳ್ಳೆಯ ಇರಿಗೇಷನ್ ಮಾಡ್ಕೋಬೇಕು. ಅಂದ್ರೆ ಫ್ಲಡ್ ಇರಿಗೇಷನ್ ಕೊಟ್ಟು ಅಥವಾ ನಮ್ಗೆ ಅಷ್ಟು ನಮಗೆ ನೀರು ಇರ್ಲಿಕ್ಕಂದ್ರೆ ಒಂದು ಒಳ್ಳೆಯ ರೀತಿಯ ನೀರನ್ನು ಕೊಟ್ಟು, ಅಂದ್ರೆ ಸಂಪೂರ್ಣ ನೀರು ಕೊಟ್ಟು, ಅಂದ್ರೆ ಬೆಡ್ ಪೂರ್ತಿ ಪೂರ್ತಿ ಹಸಿ ಆಗುವ ಮಟ್ಟ ನೀರು ಕೊಟ್ಟು ಆಮೇಲೆ ನಾವು ಪ್ಲಾಟನ್ನು ಹಾರ್ವೆಸ್ಟಿಂಗ್ ಪ್ರೂನಿಂಗ್ ಮಾಡ್ಕೋಬೇಕು. ಇಲ್ಲಿ ಏನಾಗ್ತೈತಿ, ಫ್ಲಡ್ ಇರಿಗೇಷನ್ ಕುಡಿದ್ರಿಂದ ಏನಾಗ್ತೈತಿ, ಭೂಮಿ ಎಲ್ಲ ಸಡ್ಲಾಗ್ತೈತಿ. ಆವಾಗ ನಾವೇನು ಮಾಡಬೇಕು, ಒಂದು ರೋಟೋವೇಟರ್ ಆಗಲಿ ಮತ್ತು ಗುರ ಆಗಲಿ ಭೂಮಿಯನ್ನು ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕು, ಪ್ರೂನಿಂಗನ್ನು ನೆಕ್ಸ್ಟ್ ತೊಗೋಬೇಕು. ಮತ್ತು ಈ ಟೈಮ್ದಾಗ ನಾವು ಯಾವ ರೀತಿ ಫರ್ಟಿಗೇಷನ್ ಅಂದ್ರೆ ಗೊಬ್ಬರ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ, ಈಗ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ನು ಸ್ಟ್ರೆಸ್ದಾಗಿರ್ತಾವೆ. ಯಾಕಂದ್ರೆ ಎಲ್ಲ ವಾಟರ್ ಸ್ಟ್ರೆಸ್ಸು ಆಗಿರ್ತೈತಿ, ಎನ್ವೈರ್ಮೆಂಟ್ ಸ್ಟ್ರೆಸ್ಸೂ ಆಗಿರ್ತೈತಿ. ಈ ಟೈಮ್ದಾಗ ನಾವೇನು ಮಾಡಬೇಕು, ಯಾವ ರೀತಿ ಫರ್ಟಿಗೇಷನ್ ಮಾಡ್ಬೇಕಂದ್ರೆ, ಒಂದು ಎನರ್ಜಿ ಬೂಸ್ಟ್ ಆಗೋ ಸಂಬಂಧ ಪ್ಲಾಟಿಗೆ ನಾವು ಯೂರಿಯಾ ಅಥವಾ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇವೆರಡೂ ಕೂಡಿ ಏನು ಮಾಡಬೇಕು, ಒಂದು ಎಕರೆಗೆ 5 kg ನಾವು ಡ್ರಿಪ್ ಮುಖಾಂತರ ಕೊಡಬೇಕು. ಅಥವಾ 13-45 ಮ್ಯಾಗ್ನೀಷಿಯಮ್ ಸಲ್ಫೇಟ್ ಈ 5 kg ಕೊಟ್ಟರೆ ನಮ್ಮ ಪ್ಲಾಟ್ ಸ್ವಲ್ಪ ಹೆಲ್ದಿಯಾಗಿರ್ತಕ್ಕೆ ಪ್ರಯತ್ನ ಪಡ್ತದೆ. ಅಂದರೆ ವಿಶ್ರಾಂತಿ ದಿನದಾಗ ಏನಾಗ್ತೈತಿ, ಅದಕ್ಕೆ ಒಂದು ಒಳ್ಳೆಯ ಎನರ್ಜಿನ ಸಿಗ್ತದೆ. ನೆಕ್ಸ್ಟ್ ನಮಗೆ ಏನಾಗ್ತೈತಿ, ಒಂದು ಏನು ಚುಗುರಲ್ಲ ಪ್ರೂನಿಂಗ್ ಮಾಡಿದ್ರಾಗ ಏನಾಗ್ತೈತಿ, ಚುಗುರು ಒಳ್ಳೆ ರೀತಿ ಬರೋಕ್ಕೆ ಶುರು ಮಾಡ್ತೈತಿ. ಅಥವಾ ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಕೊಡ್ಬೋದು ನೀವು. ಇಲ್ಲ ನಮಗೆ ಇದೆಲ್ಲನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ತಲೆ ದನ ಕರುಗಳು ಇದ್ವು ಅಂದ್ರೆ ಅದ್ರದ್ದು ಉಚ್ಚಿನೂ ಕೂಡ ನೀವು ಬಿಡ್ಬೋದು. ಅಥವಾ ಅದ್ರದ್ದು ಸ್ಲರಿ ಅಥವಾ ಜೀವಾಮೃತ ಕೂಡ ಮಾಡಿ ಬಿಡ್ಬೋದು. ಯಾಕಂದ್ರೆ ಇಲ್ಲಿ ಏನಾಗಿರ್ತೈತಿ, ಸಾಯಿಲೆಲ್ಲ ಕಾಂಪ್ಯಾಕ್ಟಾಗಿ ಜೀವಾಣುಗಳ ಸಂಖ್ಯೆನೂ ಕಡಿಮೆ ಆಗಿರ್ತೈತೆ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಸ್ವಲ್ಪ ವಾಟರ್ ಸ್ಟ್ರೆಸ್ ಕೊಟ್ಟಿರ್ತು ಅಂದ್ರೆ ಭೂಮಿ ಮಾಯ್ಚರ್ ಇರೋಂಗಿಲ್ಲ. ಮಾಯ್ಚರ್ ಇರ್ಲಿಕ್ಕಂದ್ರೆ ಜೀವಾಣುಗಳ ಸಂಖ್ಯೆ ಇರೋಂಗಿಲ್ಲ. ಯಾಕಂದ್ರೆ ಮಳೆಗಾಲದಾಗ ಇದ್ದಷ್ಟು ಜೀವಾಣುಗಳ ಸಂಖ್ಯೆ ಈಗ ಇರೋಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಒಂದು ಎನ್ವೈರ್ಮೆಂಟೆಲ್ಲ ಕ್ರಿಯೇಟ್ ಆಗಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ನಾವು ಸ್ವಲ್ಪ ಇವೆಲ್ಲನೂ ಜೀವಾಣುಗಳು ಅಥವಾ ಫರ್ಟಿಗೇಷನ್ ಕೊಟ್ಟರೆ ಎನರ್ಜಿ ಬೂಸ್ಟ್ ಆಗ್ತೈತಿ ಮತ್ತು ನಾವು ಪ್ರೂನಿಂಗನ್ನು ನೆಕ್ಸ್ಟ್ ತೊಗೋಬೋದು. ಥ್ಯಾಂಕ್ ಯು.